ಕಷ್ಟದಲ್ಲಿದ್ದಾರೆ, ನಮ್ಗೆ ಅರಿವಿದೆ. ಸರ್ಕಾರದಿಂದ ಕೇಂದ್ರ ಸರ್ಕಾರ 3,000 ಸಿಲಿಂಡರ್ ಪ್ರತಿದಿನ ಕೊಟ್ಟಿತ್ತು, ಅದನ್ನು ಕೊಡ್ತಾ ಇದೆ. ಆದರೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗ್ ಕರೆದು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ಕಾರ ಕೊಡೋ 3,000 ಪರಿಸ್ಥಿತಿ ಕೊಡ್ತಾ ಇಲ್ಲ, ಆದರೂ ಕೂಡ 100% ಉಪಯೋಗಿಸ್ತಾ ಇದೆ. ಆದರೆ ಅಷ್ಟೇ ಸಮಯವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಆ ಪ್ರೈವೇಟ್ ಒಂದು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯಾಹ್ನ ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇವರು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರ ಜೀವನ ಇದರಲ್ಲಿ ಅದರಿಂದ ಬಹಳ ಮುಖ್ಯವಾದ ಬಹಳ ಪ್ರಯಾರಿಟಿ ಕೆಲಸ. ಈ ಕೆಲಸ ನಾನು ಮಾಡ್ತೀನಿ. ಮೀಟಿಂಗ್ ಯಾವಾಗ ಮಾಡ್ತೀರಾ ಸರ್? ಮೀಟಿಂಗ್ ಯಾವಾಗ ಮಾಡ್ತೀರಾ ಸರ್? 10ನೇ ತಾರೀಕು ಮೇಡಮ್ ಒಂದು ಸ್ವಲ್ಪ ಖಾಸಗಿಯವರನ್ನು ಕೂಡ ಕರೆಸಿ. ಹೌದೌದು, ಖಾಸಗಿಯವರನ್ನು ಜವಾಬ್ದಾರಿ ಇದೆ, ಕಾನೂನು ಇದೆ. ಖಾಸಗಿಯವರನ್ನು ಕೂಡ ಈ ಮೀಟಿಂಗ್ ಕರೆದು ಬಂದೋಬಸ್ತ್. ಸರ್, ಇವತ್ತು ಚರ್ಚೆ ಮಾಡ್ತೀನಿ ಅಂತ ಹೇಳಿದ ಅಧಿಕಾರಿಗಳ ಜೊತೆ ಯಾರ ಜೊತೆ ಚರ್ಚೆ ಮಾಡ್ತೀರಾ? ಎಲ್ಲಿ ಚರ್ಚೆ ಮಾಡ್ತೀರಾ ಸರ್? ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ಅಧಿಕಾರಿಗಳಿದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಪೊಲೀಸರು ನಮ್ಮ ವರಿಷ್ಠ ಅಧಿಕಾರಿಗಳನ್ನು ಮಾತಾಡ್ತಾರೆ. ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ ಸಾಧ್ಯ ಇದೆ, ಸಾಧ್ಯ. ಆದರೆ 50ರಿಂದ 135 ರೂಪಾಯಿ ಪರಿಸ್ಥಿತಿ ಗಂಭೀರವಾಗಿದೆ, ಯುದ್ಧ ನಡೀತಾ ಇದೆ. ನಾವು ಕೂಡ ಸರ್ಕಾರ ಕೊಡಬೇಕು. ಸರ್, ಈಗ ಎಲ್ಲಿ ಬಂಕಲ್ಲಿ ಸ್ಟಾಕ್ ಇದೆ, ಎಲ್ಲಿ ಇದು ಪ್ರಾಬ್ಲಮ್ ಇದೆ, ಮೇನ್ ಪ್ರಾಬ್ಲಮ್ ಇದೆ ಜಗತ್ತಿನಲ್ಲೇ ಇದೆ. ಆದರೂ ಅವರು ಮುಂದಾಲೋಚನೆ ಮಾಡಿದರು. ಕೇಂದ್ರ ಸರ್ಕಾರ ಒಂದು ವೇಳೆ ಇವತ್ತು ರಷ್ಯಾನಿಂದ ತಗೊಳ್ಳೋಕೆ ಏನು ಪ್ರಯತ್ನ ಸ್ವಲ್ಪ ಅದನ್ನು 1 ತಿಂಗಳ ಮೊದಲು ಪ್ಲಾನ್ ಮಾಡ್ಕೊಂಡಿದ್ರೆ ಅಂತ ಬರ್ತಿರಲಿಲ್ಲ ಭಾರತ. ಆದರೂ ಕೂಡ ಆಗೋಗಿದೆ. ಈಗ ಮುಂದೆ ಆಗೋದಕ್ಕೆ ಏನೇನು ಅಂತೇಳಿ ನಾನು 2-3 ದಿನದಲ್ಲಿ ಸರ್ ಬಂಕಲ್ಲಿ ಎಲ್ಲಿ ಖಾಲಿ ಇದೆ, ಎಲ್ಲಿ ಸ್ಟಾಕ್ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡಬೇಕಲ್ಲ ಸರ್? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.